ನೀವು ನೋಡಿದ್ದೀರಿ ಮೊನ್ನೆ ಬೆಂಗಳೂರು ಉತ್ತರದಲ್ಲಿ 28 ಕ್ಷೇತ್ರದಲ್ಲಿ ಒಂದೇ ಕ್ಷೇತ್ರ 100ಕ್ಕೆ 100% ಕೊಟ್ಟಿರುವಂಥದ್ದು. ನಿಮ್ಮ ಅಬ್ಸರ್ವರ್ ರಾಧಾಮೋಹನ್ ಅಗರ್ವಾಲ್ ಹೇಳಿರುವಂಥದ್ದು, ಕ್ಯಾ ಕಮಾಲ್ ಕರ್ ದಿಯಾ ಸದಾನ್ ಜಿ, ಔಟ್ ಆಫ್ 28 ಕಾನ್ಸ್ಟಿಟ್ಯೂನ್ಸಿ ಓನ್ಲಿ ಒನ್ ಕಾನ್ಸ್ಟಿಟ್ಯೂನ್ಸಿ ವೇರ್ ಇಸ್ ನೋ ಅದರ್ ಕ್ಯಾಂಡಿಡೇಟ್ಸ್, ಇಫ್ ಯು ಆರ್ ನಾಟ್ ಕಂಟೆಸ್ಟಿಂಗ್ ದೆನ್ ವಿ ಆರ್ ದಿ ಕ್ಯಾಂಡಿಡೇಟ್ಸ್. ದಟ್ ಇದೆಲ್ಲ ನಡೆದಿದೆ. ಆದರೆ ನಮ್ಮ ಬೇರೆ ಬೇರೆ ವಿದ್ಯಮಾನಗಳು ದೆಹಲಿಯಲ್ಲಿ ಇಲ್ಲಿ ನಡೆದಂಥದ್ದು ನನಗೆ ಅದರ ಬಗ್ಗೆ ಪೂರ್ತಿ ಮಾಹಿತಿ ಇದೆ. ನಾನು ಚುನಾವಣಾ ರಾಜಕಾರಣದಿಂದ ದೂರ ನಿಲ್ಲಬೇಕು ಅಂತ ಹೇಳುವಂಥವನನ್ನು ಎಳೆದು ತಂದು ನೀವೇ ನಿಲ್ಲಬೇಕು ಅಂತ ರಾಜ್ಯದ ಎಲ್ಲ ಪ್ರಮುಖರು ಹೇಳಿ ಕೊನೆಯ ಹಂತದಲ್ಲಿ ನನ್ನ ರಕ್ಷಣೆಗೆ ಬಾರದೆ ನನಗೆ ಒಂಚೂರು ಮುಜುಗರ ಉಂಟು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಯಾವ ತೀರ್ಮಾನ ತಗೊಳ್ಬೇಕು, ಯಾಕೆಂತೇಳಿದರೆ ರಾಜಕಾರಣದಲ್ಲಿ ಏರುಪೇರುಗಳು ಮುಜುಗರಗಳು ಇದು ಸ್ವಾಭಾವಿಕ. ಆದರೆ ತಿಳ್ಕೊಂಡು ಸ್ವಾರ್ಥಕ್ಕಾಗಿ ಯಾರನ್ನೋ ಬಲಿ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಮನಸ್ಸಿಗೆ ನೋವಾಗುತ್ತೆ. ಎ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳುವಂಥದ್ರಲ್ಲಿ ಏನೂ ಉಳಿದಿಲ್ಲ ಕರ್ನಾಟಕ ರಾಜ್ಯದ ನಮ್ಮ ಪಕ್ಷದಲ್ಲಿ ಅಂತ ಹೇಳುವಂಥದ್ದು ಮನಸ್ಸಿಗೆ ನೋವು ತಂದಿದೆ. ಇದರ ಬಗ್ಗೆ ನಾಳೆ ನಾನು ಎಲ್ಲವನ್ನ ಹೇಳ್ತೀನಿ. ನೀವು ನೋಡಿದ್ದೀರಿ ಮೊನ್ನೆ ಬೆಂಗಳೂರು ಉತ್ತರದಲ್ಲಿ 28 ಕ್ಷೇತ್ರದಲ್ಲಿ ಒಂದೇ ಕ್ಷೇತ್ರ 100ಕ್ಕೆ 100% ಕೊಟ್ಟಿರುವಂಥದ್ದು. ನಿಮ್ಮ ಅಬ್ಸರ್ವರ್ ರಾಧಾಮೋಹನ್ ಅಗರ್ವಾಲ್ ಹೇಳಿರುವಂಥದ್ದು, ಕ್ಯಾ ಕಮಾಲ್ ಕರ್ ದಿಯಾ ಸದಾನ್ ಜಿ, ಔಟ್ ಆಫ್ 28 ಕಾನ್ಸ್ಟಿಟ್ಯೂನ್ಸಿ ಓನ್ಲಿ ಒನ್ ಕಾನ್ಸ್ಟಿಟ್ಯೂನ್ಸಿ ವೇರ್ ಇಸ್ ನೋ ಅದರ್ ಕ್ಯಾಂಡಿಡೇಟ್ಸ್, ಇಫ್ ಯು ಆರ್ ನಾಟ್ ಕಂಟೆಸ್ಟಿಂಗ್ ದೆನ್ ವಿ ಆರ್ ದಿ ಕ್ಯಾಂಡಿಡೇಟ್ಸ್. ದಟ್ ಇದೆಲ್ಲ ನಡೆದಿದೆ. ಆದರೆ ನಮ್ಮ ಬೇರೆ ಬೇರೆ ವಿದ್ಯಮಾನಗಳು ದೆಹಲಿಯಲ್ಲಿ ಇಲ್ಲಿ ನಡೆದಂಥದ್ದು ನನಗೆ ಅದರ ಬಗ್ಗೆ ಪೂರ್ತಿ ಮಾಹಿತಿ ಇದೆ. ನಾನು ಚುನಾವಣಾ ರಾಜಕಾರಣದಿಂದ ದೂರ ನಿಲ್ಲಬೇಕು ಅಂತ ಹೇಳುವಂಥವನನ್ನು ಎಳೆದು ತಂದು ನೀವೇ ನಿಲ್ಲಬೇಕು ಅಂತ ರಾಜ್ಯದ ಎಲ್ಲ ಪ್ರಮುಖರು ಹೇಳಿ ಕೊನೆಯ ಹಂತದಲ್ಲಿ ನನ್ನ ರಕ್ಷಣೆಗೆ ಬಾರದೆ ನನಗೆ ಒಂಚೂರು ಮುಜುಗರ ಉಂಟು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಯಾವ ತೀರ್ಮಾನ ತಗೊಳ್ಬೇಕು, ಯಾಕೆಂತೇಳಿದರೆ ರಾಜಕಾರಣದಲ್ಲಿ ಏರುಪೇರುಗಳು ಮುಜುಗರಗಳು ಇದು ಸ್ವಾಭಾವಿಕ. ಆದರೆ ತಿಳ್ಕೊಂಡು ಸ್ವಾರ್ಥಕ್ಕಾಗಿ ಯಾರನ್ನೋ ಬಲಿ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಮನಸ್ಸಿಗೆ ನೋವಾಗುತ್ತೆ. ಎ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳುವಂಥದ್ರಲ್ಲಿ ಏನೂ ಉಳಿದಿಲ್ಲ ಕರ್ನಾಟಕ ರಾಜ್ಯದ ನಮ್ಮ ಪಕ್ಷದಲ್ಲಿ ಅಂತ ಹೇಳುವಂಥದ್ದು ಮನಸ್ಸಿಗೆ ನೋವು ತಂದಿದೆ. ಇದರ ಬಗ್ಗೆ ನಾಳೆ ನಾನು ಎಲ್ಲವನ್ನ ಹೇಳ್ತೀನಿ.